ಅವಳ ಜೊತೆ ಇರೋ ಹುಡುಗಿ ಯಾರು? ಇವಳದ್ದೇನ್ ಪ್ಲಾನ್ ಇರ್ಬಹುದು? ಇವಳಾಡೋ ಮಾತ್ಗೂ ನಡ್ಕೊಳ್ಳೋ ರೀತಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ. ಇವಳು ಮೂರು ಕಾಫಿ. ಏನೇ ಆಗ್ಲಿ ಎಲ್ಲದನ್ನೂ ಕಂಡು ಹಿಡಿಲೇಬೇಕು. ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಊಟ ತಿಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನಿದನ್ನ ಕಂಡು ಹಿಡ್ದೇ ಹಿಡಿತೀನಿ. ಅತ್ತೆ, ಆಶೀರ್ವಾದ ಮಾಡಿ ಅತ್ತೆ. ರಕ್ತ ಸಂಬಂಧ ಅಂತ ಸಂಬಂಧ ಬೆಳೆಸಕ್ ಹೋದೆ, ಆದ್ರೆ ಇವರಿಬ್ರು ನನ್ನ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ನಾನು ಇವಳಿಗೆ ಹೇಗೆ ಆಶೀರ್ವಾದ ಮಾಡ್ಲಿ, ಏನು ಅಂತ ಮಾಡ್ಲಿ? ಅತ್ತೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಲ್ಲ ಸರಿ ಇದ್ದಿದ್ರೆ ಇವತ್ತು ಮನೆಯಲ್ಲಿ ಗ್ರ್ಯಾಂಡ್ ಆಗಿ ಫಂಕ್ಷನ್ ನಡೀತಿರ್ತಿತ್ತು. ಎಲ್ಲರೂ ಸಂತೋಷವಾಗಿರ್ತಿದ್ರು ಅಲ್ವಾ ಅತ್ತೆ? ಹೆಣ್ಮಕ್ಳಂತೂ ಇಂಥ ವಿಷಯದಲ್ಲಿ ತುಂಬಾ ಸೂಕ್ಷ್ಮ. ಅದರಲ್ಲಂತೂ ನಮ್ಮ ಈಶಾನಿ ತುದಿ ಕಾಲಲ್ಲಿ ನಿಂತಿದ್ಲು. ಪಾಪ ಅದಕ್ಕೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ. ಸದ್ಯಕ್ಕೆ ಎಂಗೇಜ್ಮೆಂಟ್ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಿದ್ರು ಕೂಡ ಅದನ್ನು ಅವಳ ಕೈಲಿ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಅಕ್ಕ. ಟೆನ್ಷನ್ ಮಾಡ್ಕೋಬೇಡ ಈಶಾನಿ, ಮುಂದೆ ಏನ್ ನಡಿಬೇಕೋ ನಡ್ದೇ ನಡೆಯುತ್ತೆ. ಅದನ್ನ ಯಾರಿಂದನೂ ತಪ್ಸೋಕ್ ಸಾಧ್ಯ ಇಲ್ಲ. ನೋಡ್ದ್ಯಾ ಬೇಬಿ, ಅಕ್ಕ ಎಂತ ಮೂತ್ನಂತ ಮಾತನಾಡಿದ್ರು ಅಂತ. ಅಥರ್ವ ಸಿಕ್ಕಿದ ಕೂಡ್ಲೆ ನೀನ್ ಅನ್ಕೊಂಡಿದ್ದೆಲ್ಲ ಆಗತ್ತಮ್ಮ. ಹೌದು ಓಂಕಾರ್, ನಾನು ಅನ್ಕೊಂಡ ಹಾಗೆ ಎಲ್ಲ ಆಗತ್ತೆ. ಬೇಬಿ, ಈ ನಿನ್ನ ಅಳು ಬೇಜಾರು ಎಲ್ಲ ಸಾಕು. ಮೊದ್ಲು ಆ ಮೂಡಿಂದ ಹೊರಗಡೆ ಬಾ. ಎದ್ದೇಳು, ಮೊದ್ಲು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ಯಾರು ಕಾಲ್ ಮಾಡ್ತಿರೋದು ಭೈರವಿ? ಡಾಕ್ಟರ್ ಫೋನ್ ಮಾಡ್ತಿದ್ದಾರೆ. ಅಲ್ಲೇನೋ ಸಮಸ್ಯೆ ಇರ್ಬೋದು ಅನ್ಸುತ್ತೆ, ರಿಸೀವ್ ಮಾಡು. ಹಲೋ ಡಾಕ್ಟರ್, ಹೇಳಿ. ಯಾರ್ ಕಾಲು ಭೈರವಿಗೆ? ಆಯ್ತು ಡಾಕ್ಟರ್. ಏನಾಯ್ತು ಭೈರವಿ, ಯಾಕೆ ಟೆನ್ಷನ್ ಆಗಿದ್ಯಾ? ರಾಕೇಶ್, ಅಥರ್ವನ್ ಬ್ಲಡ್ ರಿಪೋರ್ಟ್ ಬಂದಿದ್ಯಂತೆ. ಮ್ಯಾಟರ್ ಸೀರಿಯಸ್ ಆಗಿದ್ಯಂತೆ. ಬಂದ್ಮೇಲೆ ಹೇಳ್ತೀನಿ, ಬೇಗ ಬನ್ನಿ ಅಂದ್ರು. ಸರಿ, ಅಂತದ್ ಏನೂ ಆಗಲ್ಲ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಓಕೆ?
ರಾಕೇಶ್, ಹಿಂದ್ಗಡೆ ಡೋರಿಂದ ಹೋಗೋಣ. ಯಾಕೆ ಭೈರವಿ, ಏನಾಯ್ತು? ಹೇಳ್ತೀನಿ, ಮೊದಲು ನಡಿ ಹೋಗೋಣ. ಅಲ್ವೇ, ಬರ್ತಾ ನಾವು ಫ್ರಂಟ್ ಡೋರಿಂದ ತಾನೇ ಬಂದಿದ್ದು, ಹೋಗ್ತಾ ಯಾಕೆ ಬ್ಯಾಕ್ ಡೋರಿಂದ ಹೋಗ್ಬೇಕು? ಅದೆಲ್ಲ ಹೇಳ್ತೀನಿ, ಮೊದಲು ಬಾ ನೀನು. ಕಾಫಿ. ನಾವು US ಇಂದ ಫಸ್ಟ್ ಟೈಮ್ ಬಂದಾಗ ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಯಿತು. ಇನ್ನೇನು ಎಲ್ಲ ನಮ್ಮ ಕೈಗೆ ಸಿಕ್ಬಿಡ್ತಲ್ಲ ಅಂತ ಇಲ್ಲೇ ಸೆಟ್ಲ್ ಆಗಬೇಕು ಅಂತ ಬಂದ್ವಿ. ಈಗ ನೋಡಿದ್ರೆ ನಾವು ಅಂದ್ಕೊಂಡಿದ್ದು ಯಾವುದೂ ಆಗ್ತಾ ಇಲ್ಲ. ನಾವು ಇಷ್ಟೊತ್ತಿಗಾಗ್ಲೇ ಅಥರ್ವನ್ಗೊಂದು ಗತಿ ಕಾಣಿಸ್ಬೇಕಾಗಿತ್ತು. ಆಗೆಲ್ಲ ಸರಿ ಹೋಗ್ತಿತ್ತು. ಹಾಲು ಮೊಸರಾದ್ಮೇಲೆ ಮತ್ತೆ ಹಾಲಾಗಲ್ಲ, ಎಲ್ಲ ಹುಳಿನೇ. ಈಗ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ನೀನು ಹೇಳೋದೇನೋ ಕರೆಕ್ಟೇ. ನೋಡೋಣ ಏನಾಗತ್ತೆ ಅಂತ. ಹಾಳಾದವನು ಹೋದೋನ್ ಹೋದ, ಮನೆಗೇನಾದ್ರೂ ಒಳ್ಳೇದ್ ಮಾಡದ್ನಾ? ಅದೂ ಇಲ್ಲ. ಎಲ್ರ ಮಧ್ಯೆ ತಂದಿಟ್ಟು ಇರೋ ಖುಷಿನೂ ಕಿತ್ಕೊಂಡ್ ಹೋದ. ಈ ಅಥರ್ವ ಒಂಥರ ಪುಸ್ತಕದಲ್ಲಿರೋ ಪುಟಗಳಿದ್ದ ಹಾಗೆ, ಎಷ್ಟು ಸಲ ತಿರುವು ಹಾಕಿದ್ರೂ ಬದಲಾಗಲ್ಲ. ಅವನಿಂದಾಗಿರೋ ಸಮಸ್ಯೆಗಳು ಅಷ್ಟೇ ಇದ್ದಲ್ಲೇ ಇರುತ್ತವೆ, ನಾವೇ ಬಗೆಹರಿಸ್ಬೇಕು. ಅವನನ್ನ ಹುಡ್ಕೋಕ್ ಏನಾದ್ರೂ ಪ್ಲಾನ್ ಮಾಡಿದೀರಾ ಅಥವಾ ಹೀಗೆ ಸುಮ್ನೆ ಇರ್ತೀರಾ?